ಅಣ್ಣ, ರೋಡಲ್ಲಿ ನಡ್ಕೊಂಡು ಹೋಗೋಕೆ ಒಂಥರ ಗತ್ತಣ್ಣ. ನಮ್ಮ ಮನೆ ಬಗ್ಗೆ ಇನ್ಯಾರು ಮಾತಾಡಲ್ಲ. ಯಾಕೆ ಹೇಳು ನಿನ್ನೆ ರಿಸೆಪ್ಷನ್ ನೋಡಿ ಇಡೀ ಊರಿನ ಜನ ಅವ್ರ ಕಿವಿ ಬಾಯಿನ ಲಾಕ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಅಂದಿರ ನಾವು ಇಷ್ಟು ರಾಜಾರೋಷವಾಗಿ ಓಡಾಡಕ್ಕಾಗ್ತಿತ್ತ? ಹೇಳು. ಏನಪ್ಪ ಮುತ್ತು, ಮನೆಯಲ್ಲಿ ಫಂಕ್ಷನ್ ಜೋರಂತೆ. ನಿನ್ನೆ ನಾನು ಊರಲ್ಲಿ ಇರ್ಲಿಲ್ಲ. ಊರ್ ಕಾಲಿಟ್ಟ ತಕ್ಷಣ ನಿಮ್ಮ ಮನೆ ಫಂಕ್ಷನ್ದೇ ಸುದ್ದಿ. ನಾನ್ ನಿಮ್ಮ ಮನೆ ಫಂಕ್ಷನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಮುತ್ತು. ಅಯ್ಯೋಣ, ಅದಕ್ಕೆ ಯಾಕಣ ಬೇಜಾರಾಗ್ತೀಯಾ? ನಮ್ಮ ಅದ್ಗೆ ಯಾವಾಗ್ಲೂ ಮನೇಲೇ ಇರ್ತಾರೆ. ನಾವು ಇನ್ನೂ ಒಂದ್ಸಲ ಫಂಕ್ಷನ್ ಮಾಡ್ತೀವಿ. ಅವಾಗ ನಾನೇ ನಿನ್ನ ಕರೆದು ನನ್ನ ಕೈಯಾರ ಬಿರಿಯಾನಿ ಮಾಡಿಸಿ ನಿಂಗೆ ಹಾಕ್ಸ್ತೀನಿ. ಓಕೆನಾ? ಓಕೆ, ಆಯ್ತು ಕಣಪ್ಪ. ಬಾರಣ. ನೋಡ್ದ ಅಣ್ಣ, ಒಂದೇ ದಿನಕ್ಕೆ ಜನ ಎಲ್ಲ ಹೇಗ್ ಬದಲಾಗ್ಬಿಟ್ಟಿದ್ದಾರೆ ಅಂತ. ನಮ್ಮನ್ನ ನೋಡಿ ಮುಖ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದಿದ್ದು ಈ ಜನನೇ ಇವತ್ತು ಕರ್ದು ನಿಲ್ಸಿ ಮಾತಾಡ್ಸ್ತಿದ್ದಾರೆ. ಇಡೀ ಊರಿನ ಜನ ಏನಂತಿದ್ರು, ಈ ಮನೆಗೆ ಯಾರು ಹೆಣ್ ಬರಲ್ಲ, ಬಂದ್ರು ಸಂಸಾರ ಮಾಡಲ್ಲ ಅಂತ ಎಷ್ಟೆಲ್ಲ ಮಾತಾಡ್ತಿದ್ರು. ನಿನ್ನೆ ಅಣ್ಣ ಅತ್ಗೆನ ರಿಸೆಪ್ಷನ್ ಅಲ್ಲಿ ನೋಡಿ ಇಡೀ ಊರಿನ ಜನದ ಬೈಕ್ ಬೀಗ ಬಿದ್ದ್ಬಿಟ್ಟಿದೆ. ಅಣ್ಣ 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 ನೀನಂತೂ ಗ್ರೇಟ್ ಅಣ್ಣ. ಎಲ್ಲ ಏರ್ಪಾಟು ಮಾಡಿ ಬಂದಿರೋರೆಲ್ಲ ಬೆರಗಾಗುವಾಗ ಮಾಡ್ಬಿಟ್ಟೆ. ಆ ಸೌಂಡು, ಆ ಹಾಡು, ಆ ಊಟ, ಮನೆಯಲ್ಲ ಮಿಣಮಿಣ ಅಂತ ಮಿನ್ಸ್ತಾ ಇತ್ತು. ಈಗ್ಲೂ ನೆನ್ಸ್ಕೊಂಡ್ರೆ ಮುಖದಲ್ಲಿ ಒಂಥರ ರಾಜಕಳೆ. ಈ ಫಂಕ್ಷನ್ ಮಾಡೋಕೆ ಐಡಿಯಾ ಕೊಟ್ಟಿದ್ದ ಆ ವಯ್ಯನ್ ಮೇಲೆ ಫಸ್ಟ್ ಟೈಮ್ ಅಪ್ಪ ಅನ್ನೋ ಫೀಲ್ ಬರ್ತಿದೆ. ಇದೊಂದೇ ಒಳ್ಳೆ ಕೆಲಸ ಆ ವಯ್ಯ ಜೀವನದಲ್ಲಿ ಮಾಡಿರೋದು. ಅಯ್ಯೋ ಅದ್ ಬಿಡೋಣ, ಹೇಗಿದ್ರು ಮನೇಲಿ ರಿಸೆಪ್ಷನ್ ಆಗಿದೆ. ಅಣ್ಣ ಅದ್ಗೆ ಇಬ್ರು ಹನಿಮೂನ್ ಕಳ್ಸ್ಬೇಕಲ್ವಾ? ಚಿಕ್ಕಮಂಗ್ಳೂರ್ ಕಳ್ಸೋಣವಾ? ಅಯ್ಯೋಯ್ಯೋ, ಬೇಡ 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 ಬೇಡ, ಅದ್ಗೆ ಮನೆ ಇರೋದೇ ಚಿಕ್ಕಮಂಗ್ಳೂರಲ್ಲಿ. ಬೇರೆ ಎಲ್ಲಿ ಕಳ್ಸೋಣ? ಮೈಸೂರು, ಮಡಿಕೇರಿ, ಊಟಿ, ಕೊಡೈಕೆನಾಲ್, ಸೈಡ್ ಕಳ್ಸೋಣ. ನಾನಿಲ್ಲಿಂದ ಹೋಗ್ಬೇಕು. ಆದಷ್ಟು ಬೇಗ ನಾನಿಲ್ಲಿಂದ ಹೋಗ್ಲೇಬೇಕು. ಈಗ್ಲೇ ಮದ್ವೆ ಆಗಿ ಗಂಡನ್ ಮನೇಲಿ ಇರ್ಬೇಕು ಅನ್ನೋ ಆಸೆ ನನ್ಗಂತೂ ಇಲ್ಲ ಅಣ್ಣ. ಅಣ್ಣ ಅಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ಏನು ಹನಿಮೂನು ಕಳ್ಸನ್ವಾ? ಏಯ್, ನೀನಿನ್ನೂ ಚಿಕ್ಕ ಹುಡುಗ ಕಣ, ಹಾಗೆಲ್ಲ ಮಾತಾಡಬಾರ್ದು. ಇದೊಳ್ಳೆ ಸರಿ ಹೋಯ್ತಲ್ಲ. ನನ್ನನ್ ಕಳ್ಸೋಣ, ಹರಿಯಣ್ಣನ ಮತ್ತೆ ಅದ್ಗಿನ್ ಕಳ್ಸೋಣ ಅಣ್ಣ. ನಿನ್ನಿಂದ ಇದು ಒಂದ್ ಕೆಲ್ಸ ಆಗ್ಬಿಡ್ಲಿ. ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ನಿನ್ನ ಕಾಲೇಜಿಗೆ ಟೈಮ್ ಆಯ್ತಾನೆ, ಹೊರಡು. ಆಯ್ತಣ್ಣ, ಬಾಯ್. ನಮಸ್ತೆ ಬೈ. ಏನ್ ನೀವು ಒಬ್ಬರೇ ಇದ್ದೀರಾ? ಬೇರೆಯವರೆಲ್ಲ ಇಲ್ಲಿ ಬರ್ತಿದ್ದಾರೆ ಬೈ, ಈಗ ತಾನೇ ಕಾಲ್ ಮಾಡಿದ್ದೆ. ಬರ್ತಿದಾರ? ಟೈಮ್ ಎಷ್ಟೊತ್ತಾಯ್ತು? ಇನ್ಯಾವಾಗ ಬರ್ತಾರಂತೆ? ಬೈ ನೋಡ್ಕೊಂಡು ಹಿಡ್ಕೊಂಬನ್ನಿ, ಹುಷಾರು. ಇದನ್ನ ಯಾರು ಎಲ್ಲಿಟ್ಟಿದ್ದು? ನೆಟ್ಟ ಕೆಲಸ ಮಾಡಕ್ ಬರಲ್ಲ, ಊರೆಲ್ಲ ತಿರುಗ್ತಾರಂತೆ. ಸುರೇಶ ಅಲ್ಲಿ ಅವನ್ಯಾಕೆ ಇನ್ನೂ ಬಂದಿಲ್ಲ? ಜಾಸ್ತಿ ಆಯ್ತು ಒಂದು. ಮೊದ್ಲು ಅವನನ್ನ ಕೆಲಸದಿಂದ ಕಿತ್ತಾಕ್ಬೇಕು. ಬೈ, ನೆನ್ನೆ ನೀವೇ ಅವನನ್ನ ಬೇರೆ ಸೈಟಿಗೆ ಕಳ್ಸಿದ್ರಲ್ಲ ಬೈ. ನಾನಾ? ನೀವೇ ಬೈ. ಉಳಿದವರೆಲ್ಲ ಎಲ್ಲಿ? ಅವರೆಲ್ಲರೂ ಬರೋದು ಯಾವಾಗ? ಕೆಲಸ ಶುರು ಮಾಡೋದು ಯಾವಾಗ? ಲೇಟ್ ಆದ್ರೆ ಕೆಲಸ ಮುಗಿಸೋದು ಯಾವಾಗ? ಪೇಮೆಂಟ್ ಮಾತ್ರ ಕರೆಕ್ಟ್ ಆಗಿ ಇಸ್ಕೋತಾರೆ. ಎಲ್ಲರೂ ಬರ್ಲಿ ಇವತ್ತು, ಎಲ್ಲರೂ ಹೊರಗೆ ಹಾಕ್ತೀನಿ. ಮುತ್ತುಬಾಯಿ, ಯಾಕೊಂಥರ ವಿಚಿತ್ರವಾಗಿ ಆಡ್ತಿದ್ದೀರಿ? ನನಗೆ ನೀವು ಅಂತ ಅನಿಸ್ತಾನೆ ಇಲ್ಲ. ಯಾರೇನೇ ತಪ್ಪು ಮಾಡಿದ್ರು ನೀವು ನಗ್ನಗ್ತಕ್ ಕ್ಷಮಿಸ್ತಿದ್ರಿ. ಆದ್ರೆ ಯಾಕೆ ಹೀಗೆ ಇವತ್ತು ಯಾಕೆ ಹೀಗೆ ಆಡ್ತಿದ್ದೀರಿ? ಕೆಲವೊಂದು ತಪ್ಪುಗಳನ್ನ ಸಹಿಸ್ಕೊಳಕ್ಕೂ ಆಗಲ್ಲ, ಕ್ಷಮಿಸಕ್ಕೂ ಆಗಲ್ಲ. ಅಂಥದ ಪ್ಯಾರ್ ಮಾಡಿದ್ರು ಬಾಯ್. ಮನೆಗೆ ಸೊಸೆ ಬಂದ್ಮೇಲೆ ನೀವು ಖುಷಿಯಾಗಿರ್ತೀರಾ ಅಂತ ಅನ್ಕೊಂಡೆ. ಅದೇ ಖುಷಿನ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ಬನ್ನಿ ಕೆಲಸ ನೋಡೋಣ. ಅವ್ರಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿ ಬೇಗ. ಬಾಯ್. ಮೇಡಮ್, ಇದು ಬೆಸ್ಟ್ ಹಾಸ್ಟೆಲ್. ಎಲ್ಲ ಕಡೆ ವಿಚಾರಿಸಿದೀನಿ, ಜಾಗನೂ ಚೆನ್ನಾಗಿದೆ. ಯಾರ್ ನೀವು? ಜೆಂಟ್ಸ್ ಅಲೌಡ್ ಇಲ್ಲ ಇಲ್ಲಿ. ಮೇಡಮ್, ನಾವು ಹಾಸ್ಟೆಲ್ ನೋಡಕ್ ಬಂದ್ವಿ. ಇವ್ರಿಗ? ಹಾ ಮೇಡಮ್. ಯಾರು? ನಿಮ್ ಸಿಸ್ಟರಾ? ಗಾರ್ಡನ್ ಕಾಯ್ಬೇಕಾದವ್ರನ್ನ ವಾರ್ಡನ್ ಮಾಡಿದ್ರೆ ಹಿಂಗೆ ಆಗದು. ಕತ್ತಲ್ಲಿರೋ ತಾಳಿ ಕಾಣಿಸಲ್ವಾ? ಮೇಡಮ್,
ಇವರು ನಮ್ಮ ಓ ನೀವಿಬ್ರು ಗಂಡ ಹೆಂಡ್ತಿನಾ? ಸದ್ಯ ಈಗ್ಲಾದ್ರೂ ಬುದ್ಧಿ ಬಂತು. ಹಾ ಮೇಡಮ್, ಇವರು ನನ್ನ ವೈಫ್. ಎಲ್ಲ ಕಡೆ ಲುಕ್ ವರ್ಕೌಟ್ ಆಗಲ್ಲ ಮೇಡಮ್. ಕೆಲಸ ಆಗ್ಬೇಕು ಅಂದ್ರೆ ಕೆಲವೊಂದ್ ಕಡೆ ಕ್ಲೀನಾಗಿ ಇರ್ಬೇಕು. ಮೇಡಮ್ ನಿಮ್ ನೇಮ್? ಚಂದನ. ಊರು? ಚಿಕ್ಕಮಂಗ್ಳೂರು. ಸ್ಟೂಡೆಂಟಾ? ಇಲ್ಲ ಮೇಡಮ್, ಈಗ ತಾನೇ ರೀಸೆಂಟ್ಲಿ ಎಜುಕೇಶನ್ ಮುಗಿಸ್ದೆ. ಮತ್ತೆ ಯಾಕೆ ಹಾಸ್ಟೆಲ್ ಅಲ್ಲಿ ಇರ್ತಿದ್ದೀರಾ? ಗಂಡನ ಮನೇಲಿ ಇರಕ್ಕಾಗಲ್ಲ ಅಂತ. ವಾಟ್? ಅಂದ್ರೆ ಹಾಸ್ಟೆಲ್ ಸೇರ್ಕೊಂಡು ಕೆಲಸ ಹುಡ್ಕೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ನಿಮ್ ಊರು ಯಾವ್ದು? ನಾವು ಇಲ್ಲೇ ಪಕ್ಕಾ ಲೋಕಲ್ ಬೆಂಗಳೂರೇ. ನೀವು ಬೆಂಗಳೂರವರಾಗಿ ಯಾಕೆ ನಿಮ್ ವೈಫ್ ಹಾಸ್ಟೆಲ್ ಸೇರಿಸ್ತಿದ್ದೀರಾ? ಒಂದೇ ಮಾತಲ್ಲಿ ಹಾಸ್ಟೆಲ್ ಕೊಡಲ್ಲ ಅಂದ್ರೆ ಓಕೆ, ಕ್ವಶನ್ ಮೇಲೆ ಕ್ವಶನ್ ಮಾಡಿ ತಲೆ ತಿನ್ನೋದ್ ಯಾಕೆ? ಹಲೋ ಸರ್. ಮೇಡಮ್, ಅದು ನಮ್ಮ ಮನೇಲಿ ನಾವಿಬ್ರೇ ಇರೋದು. ನಾನು ಡ್ರೈವರು. ನಾನ್ ಕೆಲ್ಸಕ್ಕೆ ಹೋದ್ರೆ ಬರೋದು 4-5 ದಿನ ಆಗುತ್ತೆ. ಇವರು ತುಂಬಾ ಓದ್ಕೊಂಡಿದ್ದಾರೆ, ಅದಕ್ಕೆ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಕೆಲ್ಸಕ್ಕೆ ಹೋದ್ರೆ ಸೇಫ್ ಅಂತ. ಓ ಗೊತ್ತಾಯ್ತು. ಎಲ್ಲ ನಿಮ್ಗೆ ಒಳ್ಳೇದಕ್ಕೆ ಆಯ್ತಾ, ಅದಕ್ಕೂ ಯಾಕೆ ಒಳ್ಳೆ ವಜ್ರಮುನಿ ತರ ಲುಕ್ ಕೊಡ್ತೀರಾ ಮಗ್ರಿ. ಎಲ್ಲ ಡೀಟೇಲ್ಸು ಇದ್ರಲ್ಲಿದೆ ನೋಡಿ. ಯಾವ ತರ ರೂಮ್ ಬೇಕು ಹೇಳಿ. ನೋಡ್ರಿ ಇಲ್ಲಿ ಸಿಂಗಲ್ ರೂಮ್ ರೇಟ್ ಎಷ್ಟು ಜಾಸ್ತಿ ಇದೆ. ನಿಮ್ಮಂತವ್ರು ಸಿಗ್ಲಿ ಅಂತ ನಿಂತವ್ರು ಕಾಯ್ತಾ ಇರ್ತಾರೆ. ಅಂದ್ರೆ ಇಷ್ಟೊಂದು ದುಡ್ಡು ಕೊಳ್ಳೆ ಹೊಡೆದ್ರೆ ನಿಮಗ್ ಕಷ್ಟ ಆಗುತ್ತೆ ಅಂತಂದೆ. ಮೇಡಮ್, ಶೇರಿಂಗ್ ರೂಮ್ ಯಾವುದು ಇಲ್ವಾ? ಒಂದ್ ನಿಮಿಷ ಚೆಕ್ ಮಾಡ್ತೀನಿ. ಇಲ್ಲ ಅಂತ ಹೇಳಿ ಮೇಡಮ್, ನಿಮ್ಮ ಹೆಸರಲ್ಲಿ ರಚನೆ ಮಾಡಿಸ್ತೀನಿ. ಹಾ ಅದು ಇದೆ. ಅರ್ಚನೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ತಲೆ ಮೇಲೆ ತೆಂಗಿನಕಾಯಿ ಹೊಡಿಯೋ ತರ ಮಾಡ್ಕೊಂಡ್ಬಿಟ್ರಿ. ನಿಮ್ ಗಂಡ ನಿಮ್ಮನ್ನ ಒಳ್ಳೆ ಟೈಮ್ಗೆ ಕರ್ಕೊಂಡ್ ಬಂದಿದ್ದಾರೆ. ನಿನ್ನೆ ಅಷ್ಟೇ ಒಂದು ಹುಡುಗಿ ವೆಕೇಟ್ ಮಾಡಿದ್ದಾಳೆ. ಆ ರೂಮ್ ನಿಮ್ಗೆ ಅವೈಲೇಬಲ್ ಇದೆ. ಓಕೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್. ಒಂದ್ಸಲ ನೋಡಿ, ನಿಮ್ಗೆ ಓಕೆ ಅಂದ್ರೆ ಇರ್ಬೋದು. ಇಲ್ಲಿದ್ರೆ ಒಂದು ವಾರ ವೇಟ್ ಮಾಡಿದ್ರೆ ಇನ್ನೊಂದು ದೊಡ್ಡ ರೂಮ್ ಖಾಲಿ ಆಗುತ್ತೆ. ಲೇಟ್ ಆದ್ರೂ ಪರವಾಗಿಲ್ಲ, ದೊಡ್ಡದಾಗಿರೋ ರೂಮೇ ನೋಡಿ. ಇಲ್ಲ 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 ಇಲ್ಲ, ಅದೇ ಇರ್ಲಿ, ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ. ಸರಿ, ಫಾರ್ಮ್ ಕೊಡ್ತೀನಿ, ಫಿಲ್ ಅಪ್ ಮಾಡಿ. ನಾವು ಆಲ್ರೆಡಿ ಮ್ಯಾರಿಡ್ ಅಂತ ಹೇಳ್ಬಿಡ್ತೀವಿ. ಕುತ್ಕಲ್ ತಾಳಿನೂ ಕಾಣಿಸ್ತಿದೆ. ಮ್ಯಾರಿಡ್ ಅನ್ನೋದೇ ಟಿಕ್ ಮಾಡಿ. ತಗೊಳ್ಳಿ. ದೇವ್ರೆ, ಇನ್ಮೇಲೆ ಚಂದನ ನಮ್ಮ ಮನೇಲಿ ಇರಲ್ವಾ? ನಾಳೆಯಿಂದ ಅಣ್ಣ ಹೇಳ್ದಾಗೆ ಊರವ್ರ ಬಾಯಿಗೆ ಬಿರಿಯಾನಿ ಹಾಕ್ತಿವಿ. ಇಷ್ಟೇನಾ ನಮ್ಮ ಹಣೆ ಬರಹ? ಇಷ್ಟಪಟ್ಟವ್ರನ್ನ ದೂರ ಮಾಡೋದಿದ್ರೆ ಯಾಕಪ್ಪ ಪರಿಚಯ ಮಾಡಿಸ್ತ್ಯಾ? ಎಲ್ಲ ಸರಿ ಇದೆ. ನಿಮ್ ಆಧಾರ್ ಕಾರ್ಡ್ ಕೊಡಿ. ಮೇಡಮ್, ಆಧಾರ್ ಕಾರ್ಡಾ? ಯಾಕೆ? ಹಾಸ್ಟೆಲ್ ಜಾಯಿನ್ ಆಗ್ಬೇಕು ಅಂದ್ರೆ ಯಾವ್ದಾದ್ರೂ ಒಂದು ID ಕಾರ್ಡ್ ಬೇಕೇ ಬೇಕು. ಆಧಾರ್ ಕಾರ್ಡ್ ಅಲ್ದಿದ್ರೆ ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರೂ ಓಕೆ. ಮೇಡಮ್ ಎಲ್ಲಿಗೆ? ಆಧಾರ್ ಕಾರ್ಡ್ ಜೆರಾಕ್ಸ್ ತಗೋಬೇಕು. ಅದಕ್ಕೆ ನೀವ್ ಯಾಕೆ ಹೋಗ್ತೀರಾ? ಕೊಡಿ, ನಾನೇ ತಗೊಂಡ್ಬರ್ತೀನಿ. ಅದು ಸಾಫ್ಟ್ ಕಾಪಿ ಫೋನಲ್ಲಿ ಇದೆ. ಹೌದಾ? ಸರಿ, ನಿಮ್ ನಂಬರ್ ಹೇಳಿ, ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತೀನಿ, ಅದಕ್ಕೆ ಕಳಿಸಿ ನಾನೇ ತಗೊಂಡ್ಬರ್ತೀನಿ. ಕೇಳ್ಬಿಟ್ರೆ ಏನಪ್ಪ ಮಾಡೋದು? ಮೇಡಮ್, ಸದ್ಯಕ್ಕೆ ನನ್ನ ಹತ್ರ ಯಾವ ID ಪ್ರೂಫು ಇಲ್ಲ, ಎಲ್ಲ ಮನೇಲಿದೆ. ಮೊಬೈಲ್ ಅಲ್ಲಿ ಯಾವ್ದಾದ್ರು ಇರುತ್ತೆ ನೋಡಿ. ಮೊಬೈಲ್ ಇಲ್ಲ. ನಾನು ಕುತ್ತಿಗೆಗೆ ಬರೋ ತರ ಇದೆ. ಸರಿ, ಕೊಟ್ರೆ ಕೆಟ್ಟೆ.
ನಾನು ಇಲ್ಲಪ್ಪ ಇಲ್ಲಪ್ಪ ಚಾನ್ಸೇ ಇಲ್ಲ ನನಗೆ ನೀವು ಕಳ್ಸೇ ಇಲ್ಲ ಬೇಕಾದ್ರೆ ತೊಳಿ ನನ್ನ ಫೋನ್ ಚೆಕ್ ಮಾಡಿ ತೊಳಿ. ಪರವಾಗಿಲ್ಲ, ಮನೆಗೆ ಹೋಗಿ ತಂದ್ಕೊಡಿ, ನಾನು ನಿಮಗೆ ರೂಮ್ ರೆಡಿ ಮಾಡಿಟ್ಟಿರ್ತೀನಿ. ಸದ್ಯಕ್ಕೆ ನಾನು ಮನೆಗೆ ಹೋಗೋಕ್ಕಾಗಲ್ಲ, ಬೇಕಿದ್ರೆ ಎಕ್ಸ್ಟ್ರಾ ಪೇ ಮಾಡ್ತೀನಿ. ಪ್ಲೀಸ್ ಒಂದು ರೂಮ್ ಅರೇಂಜ್ ಮಾಡ್ಕೊಡಿ. ಸಾರಿ ಮೇಡಮ್, ID ಪ್ರೂಫ್ ಇಲ್ಲದೆ ಯಾವ ರೂಮು ಕೊಡೋಕ್ಕಾಗಲ್ಲ. ನೀವು ಯಾವುದೇ ಹಾಸ್ಟೆಲ್ ಜಾಯ್ನ್ ಆಗಬೇಕಿದ್ರು ID ಪ್ರೂಫ್ ಬೇಕೇ ಬೇಕು. ನೀವು ಪ್ರೂಫ್ ತಂದ್ಮೇಲೆ ಬೇಕಾದ್ರೆ ಜಾಯ್ನ್ ಆಗ್ಬೋದು. ಮೇಡಮ್, ಬೇರೆ ಏನು ಮಾಡೋಕ್ಕಾಗಲ್ವಾ? ಆಗಲ್ಲ. ನಿಮ್ಮ ಮನೇಲಿ ಯಾರಿಗಾದ್ರೂ ಫೋನ್ ಮಾಡಿ ಸಾಫ್ಟ್ ಕಾಪಿ ಕಳ್ಸಕ್ ಹೇಳಿ. ಸರಿ. ಬನ್ನಿ. ಇವ್ರೇನ್ರಿ ID ಪ್ರೂಫ್ ಎಲ್ಲ ಕೇಳ್ಬಿಟ್ರು? ಕೇಳಲಿಲ್ಲ ಅಂದ್ರೆ ದನದ ಕೊಟ್ಟಿಗೆ ತರ ಆಗಲ್ವಾ? ಅಲ್ಲ ಮೇಡಮ್, ಒಂದು ಚಿಕ್ಕ ಸಿಮ್ಗೆ ಕೇಳ್ತಾರೆ, ಇನ್ನು ಹಾಸ್ಟೆಲ್ ಕೊಡೋದಕ್ಕೆ ಕೇಳಲ್ವಾ? ಮತ್ ನೀವ್ ಇದನ್ನ ಹೇಳಲೇ ಇಲ್ಲ ನಂಗೆ. ನಾನು ಏನ್ ಮಾಡ್ಲಿ, ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಕೂಲ್ 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 ಕೂಲ್. ಇನ್ನೊಂದು 4-5 ಹಾಸ್ಟೆಲ್ ವಿಚಾರಿಸೋಣ. ಬನ್ನಿ, ನೀವು ಟೆನ್ಷನ್ ಆಗ್ಬಿಡಿ, ಬನ್ನಿ. ಎಲ್ಲೋದ್ರೂ ಇದೇ ಕತೆ, ನಿಮ್ ಖುಷಿಗೆ ಹೋಗ್ಬೇಕಷ್ಟೆ. ಥ್ಯಾಂಕ್ ಯು ಮೇಡಮ್. ಸಾರಿ ಮೇಡಮ್, ID ಪ್ರೂಫ್ ಬೇಕೇ ಬೇಕು. ಪ್ಲೀಸ್ ಮೇಡಮ್, ಸ್ವಲ್ಪ ಅರ್ಜೆಂಟ್ ಇದೆ. ಸಾರಿ ಮೇಡಮ್, ID ಪ್ರೂಫ್ ಇಲ್ದಾನೆ ರೂಮ್ ಕೊಡಕ್ ಆಗಲ್ಲ. ಥ್ಯಾಂಕ್ ಯು ಮೇಡಮ್. ನೀವೇನ್ರಿ ಅವ್ರೇನೋ ದೊಡ್ಡ ಹೆಲ್ಪ್ ಮಾಡಿರ್ತಾರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡ್ ಬರ್ತಿದ್ದೀರಾ? ಅದು ಒಂಥರ ಹೆಲ್ಪ್ ತಾನೆ. ನಂಗೆ ಹಾಸ್ಟೆಲ್ ಸಿಕ್ತಿಲ್ಲ ಅಂದ್ರೆ ಅದ್ ನಿಮ್ಗೆ ಹೆಲ್ಪ್ ಆದಂಗ? ಹಂಗಲ್ಲ ರೀ, ID ಪ್ರೂಫ್ ತನ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ದೆ. ತರೋದಕ್ಕೆ ಎಲ್ಲಿದೆ ರೀ ID ಪ್ರೂಫ್? ಮನೇಲಿ, ನಿಮ್ ಮನೇಲಿ. ಆದ್ರೆ ಹೋಗಕ್ಕಾಗಲ್ವೇ? ಬಿಡಕ್ಕೆ ಬಿಡಕ್ಕೆ. ಬಂದರಿಗೆ ಸುಂಕ ಇಲ್ಲ ಅಂತ ನಮ್ಮ ಮನೆಗೆ ವಾಪಸ್ ಹೋಗೋಣ. ಇಲ್ಲ ಇಲ್ಲ, ನಾನು ಇವತ್ತು ಹಾಸ್ಟೆಲ್ ಹುಡುಕ್ಲೇಬೇಕು. 8 ಹಾಸ್ಟೆಲ್ ಆಲ್ರೆಡಿ ನೋಡಿದ್ವಲ್ಲ, ಇನ್ 80-90 ಹಾಸ್ಟೆಲ್ ನೋಡಿದ್ರು ಇದನ್ನೇ ಹೇಳ್ತಾರೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ, ಒಂದು ಹಾಸ್ಟೆಲ್ಗೆ ಸೇರ್ಕೊಳ್ಳೋದು ಇಷ್ಟೊಂದು ಕಷ್ಟನಾ? ನಾನು ಈಸಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತೇ ಕಷ್ಟ ಅಂತ ಗೊತ್ತಾಗಿತ್ತು. ಒಂದ್ ಕೆಲಸ ಮಾಡೋಣ, ಯಾವ್ದಾದ್ರು PG ಹುಡ್ಕೋಣ. ಹಂಗಂದ್ರೆ PG ಅಂದ್ರೆ ಗೊತ್ತಿಲ್ವೇನ್ರಿ? ಪೇಯಿಂಗ್ ಗೆಸ್ಟ್, ಅದೇ ಫ್ಲಾಟ್ ತರ ಇರುತ್ತೆ, ರೂಮ್ಸ್ ಎಲ್ಲ ಇರುತ್ತೆ, ಶೇರಿಂಗ್ ಮಾಡ್ಕೊಂಡಿರ್ಬೋದು. ಹೈ, ಎದ್ದೇಳ್ತೀನಿ ಅನ್ನುವಾಗ್ಲೇ ಎಡವು ಬೀಳಕ್ಕೆ ಕಲ್ ರೆಡಿ ಆಗುತ್ತೆ. ನಿಮ್ಗೆ ಯಾವ್ದಾದ್ರು PG ಗೊತ್ತಾ? LKG UKG ಅಂದ್ರೆ ಗೊತ್ತಿತ್ತು, ಈ PG ಬಗ್ಗೆ ನೀವು ಹೇಳ್ದಾಗ್ಲೇ ಗೊತ್ತಾಗಿತ್ತು. ನನ್ ಕೇಳಿದ್ರೆ ನಾನೇನ್ ಹೇಳಿ? ಫೋನ್ ಕೊಡಿಲಿ, ಆನ್ಲೈನ್ ಅಲ್ಲಿ ಹುಡ್ಕಕ್ ಟ್ರೈ ಮಾಡ್ತೀನಿ. ಹಾ, ಸಿಕ್ತು. ಅಯ್ಯೋ, ಸಿಕ್ಕಾಬಿಡ್ತಾ? ಹೋಗ್ರಿ, ಇಲ್ಲೇ ಹತ್ರದಲ್ಲೇ ಇದೆ, ಬನ್ನಿ ನೋಡೋಣ. ಅಲ್ಲೂ ಏನಾದ್ರು ID ಪ್ರೂಫ್ ಕೇಳಿದ್ರೆ ಏನ್ ಮಾಡ್ತೀರಾ? ಅಯ್ಯೋ ಇಲ್ಲ ರೀ, ಇಲ್ಲಿ ಅದೆಲ್ಲ ಬೇಡ ಅನ್ಸುತ್ತೆ, ಸೇರ್ಸ್ಕೋತಾರೆ. ನೀವು ಬನ್ನಿ. ಅಲ್ಲ, ಇವತ್ತೇ ಹೋಗ್ಬೇಕಾ? ನಾಡಿದ್ದು ಹೋದ್ರೆ ಆಗಲ್ವಾ? ಅದು ಬೆಳಿಗ್ಗೆಯಿಂದ ಬಿಸಿಲಲ್ಲಿ ಸುತ್ತಾ ಇದ್ದೀರಲ್ಲ, ಸುಮ್ಮನೆ ಟ್ಯಾನ್ ಆಗ್ಬಿಡ್ತೀರಾ. ಅದಕ್ಕೆ ನೀವು ಮನೇಲಿ ರೆಸ್ಟ್ ಮಾಡಿ, ನಾನೇ ನೋಡ್ತೀನಿ. ಪರವಾಗಿಲ್ಲ, ಬನ್ನಿ ಹೋಗೋಣ. ತಗೊಳ್ಳಿ, ಸರಿಯಾಗಿದೆ, ಎಣಿಸ್ಕೊಂಡು. ಸರಿ. ಲೇ ಅಪ್ಪ, ನೆಕ್ಸ್ಟ್ ಟೈಮಿಂದ ಒಳ್ಳೆ ಸೌಂಡು ಲೈಟ್ ಹಾಕು. ನೀನು ಹಾಕಿರೋ ಸೌಂಡು ಕೊರ 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 ಅಂತ ಇತ್ತು, ಲೈಟ್ಗಳು ಮಿಣ್ಕ 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 ಅಂತ ಇತ್ತು. ನೆಕ್ಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಹಾಕೊಡ್ತೀನಿ ಅಣ್ಣ. ಸರಿ ಮುತ್ತಣ್ಣ. ಅಣ್ಣ, ಈಗಾಗಲೇ ತುಂಬಾ ದುಡ್ಡು ಖರ್ಚಾಗಿದೆ. ನಿನ್ ಖರ್ಚಿಗೆ ದುಡ್ಡು ಇದೆಯಾ ಅಣ್ಣ? ನನಗೇನು ಮಹಾನ್ ಖರ್ಚಿರುತ್ತೋ, ಇದೆ, ಮ್ಯಾನೇಜ್ ಆಗತ್ತೆ. ಏಯ್, ಯಾರನ್ನ ಕೇಳಿ ಪೆಂಡಾಲ್ ಹಾಕ್ಸಿದ್ರು? ನಿಮ್ಗೇನ್ ಯಾರು ಹೇಳೋರು ಕೇಳೋರಿಲ್ವಾ? ಇದೇನ್ ಧರ್ಮಛತ್ರ ಅನ್ಕೊಂಡ್ರನ? ಬಂದ ಕೇಳಿ. ಯಾವನ್ನ ಕೇಳಿ ಪೆಂಡಾಲ್ ಹಾಕ್ಬೇಕಾಗಿತ್ತು?
ಸುಮ್ಮನೆ ಹೋಯ್ತಾ ಇರ್ಬೇಕು, ಇಲ್ಲ ಅಂದ್ರೆ ನಿನ್ ಮನೆ ಮುಂದೆ ಪೆಂಡಲ್ ಹಾಕ್ಸ್ಬಿಡ್ತೀನಿ. ಏಯ್, ಈ ಮನೆ ಮೇಲೆ ಕೋರ್ಟ್ ಕೇಸ್ ಇದೆ ಅಂತ ಗೊತ್ತು ತಾನೆ? ಜಡ್ಜ್ಮೆಂಟ್ ಇನ್ನೂ ಬಾಕಿ ಇದೆ ಅಂತ ಗೊತ್ತು ತಾನೆ? ನಾನು ಕೋರ್ಟು ಕೇಸು ಎಲ್ಲ ನೋಡ್ ಬಂದಿರೋನೆ. ಹೌದೌದು, ಕೋರ್ಟು ಜೈಲೆಲ್ಲ ನಿನ್ಗೆ ಹೊಸ್ತಾ? ನಿನ್ಗದು ತವ್ರ ಮನೆ ಇದ್ದಂಗೆ. ಮನೇಲಿರೋದ್ಕಿಂತ ಹೆಚ್ಚಾಗಿ ಅಲ್ಲೇ ಇದ್ ಬಂದವ್ ನೀನು. ಅಪ್ಪ ಸುಮ್ನಿರಿಪ್ಪ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಏಯ್, ಮುಚ್ಚ ಬಾಯಿ. ಯಾರು ಮಾತಾಡಿದ್ರು ಅಷ್ಟೇ. ನೀವು ಮಾಡಿರೋದು ತಪ್ಪು. ಓಸಿ ಜಾಗ ಅಂತ ಕುಡ್ದು ಕುಪ್ಪಳ್ಸಿ ಮಜಾ ಮಾಡಿದಿರಾ. ನೆನ್ನೆ ಫಂಕ್ಷನ್ ನಡಿಬೇಕಾದ್ರೆ ಎಲ್ಲೋಗ್ ಸತ್ತಿದ್ರಿ ಇಬ್ರು? ಎಲ್ಲ ಮುಗಿದ ಮೇಲೆ ಇವತ್ತು ಕೂಗಾಡ್ಕೊಂಡ್ ಬಂದಿದ್ದೀರಾ? ಏನೋ ಮಾಡ್ಕೊಂಡು ಹೋಗ್ಲಿ ಪಾಪ ಅಂತ ಸುಮ್ನಿದ್ವು ಅಷ್ಟೇ. ಓಹೋ, ಕಚ್ಚೋ ನಾಯಿಗಳಿಗೆ ಈಗ ಕನಿಕರ ಬಂದ್ಬಿಟ್ಟಿದೆ. ಏ ಮುತ್ತು, ಒಳಗಡೆ ಹೋಗಿ ರಾತ್ರಿದು ಚಿಕನ್ ಏನಾದ್ರು ಉಳಿದಿದ್ರೆ ತಂದು ಅವ್ರ ಮುಖದ ಮೇಲೆ ಬಿಸಾಕು. ಬರ್ಗೆಟ್ ಅವ್ರು ತಿಂದ್ಬಿಟ್ಟು ಹೋಗ್ಲಿ. ಓ, ಅದನ್ನ ನೀನೇ ತಗೊಂಡ್ ಮುಕ್ಕು. ನಮಗೆ ಪರಿಹಾರ ಬೇಕು, ಪರಿಹಾರ. ಸಂತೆ ಮುಗಿದ ಮೇಲೆ ಗಂಟ್ ಕಳ್ರಿಬ್ರು ಒಳ್ಳೆ ಐಡಿಯಾ ಮಾಡ್ಕೊಂಡೇ ಬಂದಿದ್ದೀರಾ. ನೆನ್ನೆ ಅಡಿಗೆ ಮಾಡ್ದಾಗ ಬರ್ಬೇಕಾಗಿತ್ತು. ನಿಗಿ ನಿಗಿ ಕೆಂಡನ ಹಂಗೆ ಕೈ ಮೇಲೆ ಸುರಿದು ಕಳಿಸ್ತಿದ್ದೆ ಇಬ್ರಿಗೂ. ನೋಡು ಮುತ್ತು, ಬಿಟ್ಟಿ ಜಾಗ ಕೊಡಕ್ಕೆ ನಾನೇನೇನ್ ಮುಟ್ಟಾಳ ಅನ್ಕೊಂಡಿದ್ಯಾನ? ಅನ್ಕೊಳ್ಳೋದೇನೋ, ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಮುಚ್ಚ ಬಾಯಿ. ನೋಡು ಮುತ್ತು, ನೀವೇನು ಹೇಳಿದ್ರು ಮಾಡ್ರ ತಪ್ಪೇಯ. 10,000 ರೂಪಾಯಿ ಪರಿಹಾರ ಕೊಡ್ಲೇಬೇಕು. 10,000ನ? ಒಂದೇ ಒಂದ್ ಪೈಸೆನೂ ಕೊಡಲ್ಲ. ಏ ಮುತ್ತು, ಕಳ್ಸವ್ರ ಆಚೆ. ಏಯ್, ನೀನ್ ಕೊಡಲ್ಲ ಅಂದ್ರೆ ಅದನ್ನ ಹೆಂಗ್ ವಸೂಲಿ ಮಾಡ್ಬೇಕು ಅಂತ ನನಗ್ ಗೊತ್ತು. ಹೆಂಗ್ ವಸೂಲಿ ಮಾಡ್ತೀಯ ಮಾಡ್ಕೋ. ಏಯ್, ಮುಚ್ಚ ಬಾಯಿ. ನನ್ನ ಫಂಕ್ಷನ್ಗೆ ಬಂದಿದ್ರಲ್ಲ, ಅವಾಗ್ಲೇ ಹೇಳ್ಬೇಕಾಗಿತ್ತು. ಎಲ್ಲ ಮುಗಿದ್ಮೇಲೆ ಇವಾಗ ಬಂದು ಜಗಳ ಮಾಡ್ತಿದ್ದೀರಲ್ಲ, ಇದು ಸರಿ ಅನ್ಸತ್ತೆ. ನೀವೇ ಹೇಳಿ ದೊಡ್ಡಪ್ಪ. ನೋಡು ಮುತ್ತ, ನನಗೆ ಅವೆಲ್ಲ ಗೊತ್ತಿಲ್ಲ. 10,000 ರೂಪಾಯಿ ಪರಿಹಾರ ಕೊಡ್ಲೇಬೇಕು. ಇವ್ರು ನಮ್ಮನ್ ಕರೆಯಕ್ ಬಂದಾಗ ನಾವ್ ಸುಮ್ನೆ ಇರ್ಬಾರ್ದಾಗಿತ್ತು. ಆಗ್ಲೇ ನಾವ್ ಬಿಡ್ಬಾರ್ದಾಗಿತ್ತಣ್ಣ. ಏಯ್ ಮುಚ್ಚ ಬಾಯಿ, ಬುರ್ಡೆ ಬುರ್ಡೆ ಹೊಡೆದಾಕ್ಬಿಡ್ತೀನಿ. ಅಪ್ಪ ದಯವಿಟ್ಟು ಸುಮ್ನಿರಿ. ಅತ್ತೆ ಅತ್ತೆ ಅನ್ಬೇಡ ಕಣ. ಏಯ್, ಇವನೊಬ್ಬ ಈ ಕತ್ತೆಗೆ ಯಾಕೋ ಅತ್ತೆ ಅಂತೀಯಾ? ಲೇ, ನಮ್ ಜಾಗದಲ್ಲಿ ನಿಂತ್ಕೊಂಡು ನಮ್ಗೆ ಜೋರ್ ಮಾಡ್ತಾ ಇದ್ದೀರಾ? ದೊಡ್ಡಪ್ಪ, ಏನ್ ದೊಡ್ಡಪ್ಪ ಇದೆಲ್ಲ ಸರಿ ಅಲ್ಲ. ನನ್ ಮಗನೇ, ನಾನ್ ಮಳ್ಕೊಳ್ಳೋ ಮಂಚನ ಬದಿತೀಯಾ? ಅಪ್ಪ ಒದ್ದಿಲ್ಲಿಂದ ಹೋಗ್ಲಿ ಅದೇ ಬುಡೆ ಆಗಿಸ್ಬಿಡ್ತೀನಿ ನೋಡು. ಬಾಣ ಆಯ್ತಾಗೆ. ನೀ ಕೂಗಾಡ್ಬಿಟ್ರೆ ನಾವ್ ಹೊಟ್ಟೋಗ್ತೀವಿ ಅನ್ಕೊಂಡಿದ್ಯಾ? ಎಗರ್ಸ ನೋಡೋಣ, ಎಗರ್ಸ ಬುರುಡೆ. ಫಂಕ್ಷನ್ ಎಲ್ಲ ಮುಗೀತು ತಾನೆ, ಯಾವ ತೊಂದ್ರೆ ಆಗಿಲ್ಲ ಅಲ್ವಾ? ಮತ್ ಯಾಕೆ ಇಲ್ಲಿಗೆ ಬಂದು ಎಗರಾಡ್ತಿದ್ದೀರಾ? ಕಟ್ಟಿ, ನೀನ್ ಸುಮ್ನಿರೋಣ. ನಿನ್ನೆ ರಾತ್ರಿ ಎಲ್ಲ ಫಂಕ್ಷನ್ ನಡೆಯಲ್ಲ, ಏನಾದ್ರು ತೊಂದರೆ ಆಗುತ್ತೆ ಅಂತ ಶಕುನಿಗಳ ತರ ಮೂಲೆನೆ ನಿಂತಿದ್ರು. ಫಂಕ್ಷನ್ ಎಲ್ಲ ಚೆನ್ನಾಗೈತಲ್ಲ, ಅದಕ್ಕೆ ತಡ್ಕೊಳಕ್ಕಾಗದೆ ಉರ್ಕೊಂಡು ಬೊಗ್ಲಕ್ ಬಂದಿದ್ದಾರೆ. ನೋಡ್ದೇನಣ್ಣ ಹೆಂಗ್ ಮಾತಾಡ್ತಾರೆ? ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ದೆ. ಈ ಮುಸುಡಿಗೆ ಮರ್ಯಾದೆ ಬೇರೆ ಕೇಳು. ಲೇ, ಇಡೀ ರಾತ್ರಿ ನೀವು DJ ಸೌಂಡ್ ಹಾಕೊಂಡು ಕುಣಿದು ಕುಪ್ಪಳಿಸಿ ನೀವು ಮಾಡ್ರೋ ಅವಾಂತರಕ್ಕೆ ಅಕ್ಕಪಕ್ಕದವ್ರಿಗೆ ಏನಾರು ಆಗಿದ್ದಿದ್ರೆ ಯಾರ ದಂಡ ತರಬೇಕಾಗಿತ್ತು? ನಾನು ನೋಡು, 10,000 ರೂಪಾಯಿ ಪರಿಹಾರನ ಈಗಲೇ ಇಡು ಅಷ್ಟೇ. ಯಾಕೆ ಕಟ್ಬೇಕು? ನೀವೇನ್ ಕೋರ್ಟ್ ಫೈನ್ ಹಾಕಕ್ಕೆ? ದೊಡ್ಡವ್ರ ಮನೆ ಹುಡುಗಿ ನೋಡ್ಸ್ಕೊಂಬಂದು ನಮ್ ಮನೆ ಜಾಗದಲ್ಲಿ ಫಂಕ್ಷನ್ ಮಾಡಕ್ಕಾಗತ್ತೆ? ದುಡ್ಡು ಕೊಡಕ್ಕಾಗಲ್ವಾ? ನೀನ್ ಎಲ್ಲಾ ಮುಂದೆನು ಶೋ ಮಾಡ್ಬಿಟ್ರೆ ಹುಡುಗಿ ಇಲ್ಲೇ ಇರ್ತಾಳೆ ಅನ್ಕೊಂಡಿದ್ಯಾ? ನಿಮ್ ಮನೆ ವಿಷಯ ಒಂದೊಂದೇ ಹುಡುಗಿ ಗೊತ್ತಾಗ್ತಾ ಹೋಗ್ಲಿ, ಹೆಂಗ್ ಓಡ್ತಾಳೆ ಅಂತ ನೋಡುವಂತೆ. ಅದಕ್ಕೆ ವಿಷಯಕ್ಕೆ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಹೌದಾ? ಏನು ಮಾಡ್ತೀಯಾ? ನಿಮ್ಮನ್ನ ಇಲ್ಲಿರಕ್ ಬಿಟ್ಟಿದ್ದೆ ಮೊದಲನೇ ತಪ್ಪು. ನೋಡ್ತಾ ಇರಿ, ಒಬ್ಬೊಬ್ರು ಗಂಟು ಮೂಟೆ ಕಟ್ಸಿ ಹೆಂಗ್ ಖಾಲಿ ಮಾಡ್ತೀನಿ ಅಂತ. ಖಾಲಿ ಮಾಡ್ರು. ಬೇಡ ದೊಡ್ಡಪ್ಪ. ಅಪ್ಪಾಜಿ, ನಾವು ಮನೆ ವಿಷಯಕ್ಕೆ ಪದೇ ಪದೇ ಹೆಡೆ ಎತ್ಕೊಂಡ್ ಬರ್ತೀಯಾ? ನಿನ್ಗೆ ಇವತ್ತು ಎಡೆ ಇಡೋದೆ. ಅಪ್ಪ ಬೇಡಪ್ಪ, ಸುಮ್ನಿರಿ. ಅಯ್ಯಪ್ಪ, ಹೊಡೆದ್ಬಿಟ್ಟೆ ಕಣಪ್ಪ. ಅಯ್ಯೋ ಪಾಪಿಗಳ, ನಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ದೇವ್ರೇ, ಇದನ್ ಕೇಳಕ್ ಯಾರು ಇಲ್ವೇ? ದೇವ್ರ ಹತ್ರ ಮಾತಾಡ್ಬೇಕಾ? ಇರು, ಅಲ್ಲೇ ಗಳಿಸ್ತೀನಿ. ಬೇಡಪ್ಪ, ಅಪ್ಪ ಬಿಟ್ಬಿಡಿ, ಸುಮ್ನಿರಿಪ್ಪ. ಬಿಡ ಬಿಡ ಮತ್ತು ಇವ್ರು ಸಾಯ್ಲಿ. ಸತ್ರೆ ನಮ್ಮ ಮನೆಗೆ ಒಳ್ಳೇದಾಗುತ್ತೆ.
ಅಪ್ಪ ದಯವಿಟ್ಟು ಸುಮ್ಮನೆ ಇರಿ. ಬಿಡಲ್ಲ ಕಡೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಡೆ. ಮೊದ್ಲೇ ಹೆಂಡತಿನ ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದವನಲ್ವಾ, ಮಾಡಿಸ್ತೀನಿ, ಸುಮ್ನೆ ಬಿಡಲ್ಲ, ಮಾಡಿಸ್ತೀನಿ ನಿನ್ಗೆ. ಅಪ್ಪ ಬನ್ನಿ ಬನ್ನಿ ಅಪ್ಪ ಬನ್ನಿ, ನೀವು ಬನ್ನಿ ಕೂತ್ಕೊಳ್ಳಿ. ಬಿಡ. ಹೇಳಿ ಮೇಡಮ್, ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ನನಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ನಿಮ್ಮ ಪಿ ಜಿಲಿ ಒಂದು ರೂಮ್ ಬೇಕು. ವಾಪಸ್ ಹೋಗೋಕ್ಕಾಗಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಇಲ್ಲೇ ಬೆಂಗಳೂರಲ್ಲಿ ರಿಲೇಟಿವ್ಸ್ ಮನೇಲಿ ಇರೋದಕ್ಕೆ ಕಷ್ಟ ಆಗ್ತಿದೆ. ನೀವೇನು ವರ್ಕ್ ಮಾಡ್ತಿದ್ದೀರಾ? ಇನ್ನೂ ಜಾಬ್ ಸರ್ಚ್ ಮಾಡ್ತಿದ್ದೀನಿ, ಅದಕ್ಕೆ ಪಿ ಜಿ ಹುಡುಕ್ತಿರೋದು. ಓಕೆ, ಈ ಫಾರ್ಮ್ ಫಿಲ್ ಮಾಡಿ. ತಗೊಳ್ಳಿ. ಇದಕ್ಕೆ ನಿಮ್ಮ ಹತ್ರ ಇರೋ ಯಾವುದಾದ್ರೂ ಒಂದು ಐಡಿ ಪ್ರೂಫ್ನ ಅಟ್ಯಾಚ್ ಮಾಡ್ಕೊಳ್ಳಿ.